ವೆಲ್ಕಮ್ ಬ್ಯಾಕ್. ರಾಜ್ಯ ರಾಜಕಾರಣದಲ್ಲಿ ರಾಜ್ಯಸಭೆಯ ಟೆನ್ಷನ್ ಶುರುವಾಗಿದೆ. ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಳ್ಳೋದಕ್ಕೆ ಮೂರು ಪಕ್ಷಗಳು ಸರ್ಕಸ್ ಮಾಡ್ತಿದ್ದಾರೆ. ಯಾಕೆಂದ್ರೆ 4 ಸ್ಥಾನ 6 ಜನ ಅಭ್ಯರ್ಥಿಗಳಿದ್ದಾರೆ. ತನ್ನ 3 ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಳ್ಳೋದಕ್ಕೆ ಬಿಜೆಪಿ ಪಣ ತೊಟ್ಟಿದೆ. ಬ್ರೇಕಿಂಗ್ ನ್ಯೂಸ್. ಆತ್ಮಸಾಕ್ಷಿ ಮತಗಳಿಂದ ಜಯ ಸಿಗುತ್ತೆ ಅಂತ ಸಿದ್ದರಾಮಯ್ಯನವರು ಹೇಳಿದ್ರು. ಈ ಬಾರಿ ರಾಜ್ಯಸಭೆ ಚುನಾವಣೆ ಬೇರೆ ರೀತಿಯಲ್ಲಿ ನಡೆಯುತ್ತೆ. ಬೆಂಗಳೂರಿನಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಹೇಳಿಕೆ ಕೊಡ್ತಿದ್ದಾರೆ. ಕಳೆದ ಬಾರಿ 7-8 ಮತಗಳು ಕ್ರಾಸ್ ಮತದಾನ ಆಗಿತ್ತು. ಈಗಲೂ ಎಲ್ಲರಿಗೂ ಟೆನ್ಷನ್ ಇರೋದೇ ಅಡ್ಡ ಮತದಾನದ ಬಗ್ಗೆ. ಈಗ ರಾಜ್ಯಸಭೆಗೆ ಬೇರೆ ರೀತಿಯ ಚುನಾವಣೆ ಆಗುತ್ತೆ. ನಮ್ಮ ಅಭ್ಯರ್ಥಿ ಲಹರ್ ಸಿಂಗ್ ಗೆಲ್ತಾರೆ ಅಂದ್ರು ಸಿಎಂ. ಬ್ರೇಕಿಂಗ್ ನ್ಯೂಸ್. ಮಾಜಿ ಮುಖ್ಯಮಂತ್ರಿಗಳ ಹೇಳಿಕೆ ಮತ್ತು ಹಾಲಿ ಮುಖ್ಯಮಂತ್ರಿಗಳ ಹೇಳಿಕೆ, ಅಂದ್ರೆ ಸಿದ್ದರಾಮಯ್ಯನವರು ಏನ್ ಮಾತಾಡಿದ್ರು ಮತ್ತು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಏನ್ ಮಾತಾಡಿದ್ರು, ಎರಡನ್ನೂ ನೋಡಿ. ಯಾಕೆ ತೆಗಿಸ್ಬೇಕು? ನಾವು ಗೆಲ್ತೀವಿ ಅಂತ ಹಾಕಿದ್ದೀವಿ. ಆತ್ಮಸಾಕ್ಷಿಗೆ ಅನುಗುಣವಾಗಿ ವೋಟ್ ಕೊಡ್ತಾರೆ, ನಾವು ಗೆಲ್ತೀವಿ ಅಂತ ಹಾಕಿದ್ದೀವಿ. ನಾವೇ ಯಾಕೆ ವಾಪಸ್ ತೆಗಿ? ಏನ್ JDS ಬಿಜೆಪಿಗೆ ಇದೆಯಾ? ಹೇಳಪ್ಪ ನೀನೆ. ಬಿಜೆಪಿಗೆ ಇದೆಯೇನ್ರಿ 45 ಓಟು? ಅಲ್ಲ, ಸೆಕೆಂಡ್ ಪ್ರಿಫರೆನ್ಸ್ ನಮಗೂ ಸೆಕೆಂಡ್ ಪ್ರಿಫರೆನ್ಸ್ ಇದೆ. ಬೇರೆ ಓಟ್ಗಳು ಬರ್ತವೆ ನಮಗೆ. ಸೆಕೆಂಡ್ ಪ್ರಿಫರೆನ್ಸ್ ಓಟ್ ನಮಗೂ 71 ಓಟ್ ಇದೆ, ಗೊತ್ತಾಯ್ತಾ? ನಮಗೆ ಬೇರೆಯವ್ರ ಓಟ್ಗಳು ಬರ್ತವೆ. ಆತ್ಮಸಾಕ್ಷಿಗೆ ಅನುಗುಣವಾಗಿ ಓಟ್ ಹಾಕೋರು ಓಟ್ಗಳು ಬರ್ತವೆ. ಅವೆಲ್ಲ ಹೇಳಕ್ ಆಗೋದಿಲ್ಲ. ಎಲ್ಲ ಹೇಳ್ಬಿಟ್ರೆ ಪಾಪ ತೊಂದರೆ ಆಗುತ್ತೆ ಅವ್ರಿಗೆ. ಅವ್ರು ಯಾರು ಹೇಳ್ಬೇಕು, ಅವ್ರು ಓಟ್ ಹಾಕ್ಬೇಕು, ಅವ್ರು ಹಾಕ್ತಾರೆ. ನಾವು ಗೆಲ್ಲಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ತಾರೆ. ರಾಜ್ಯಸಭೆಯಲ್ಲಿ ಒಂದೊಂದು ತರ ಆಗಿದೆ, ಒಂದೇ ಥರ ಆಗಬೇಕು ಅಂತಲ್ಲ. ಕಳೆದ ಬಾರಿ ಒಂದು 7-8 ಜನ ಓಪನ್ ಆಗಿ ರೆಬಲ್ ಆಗಿರುವಂಥದ್ದು. ಇದಕ್ಕಿಂತ ಮುಂಚೆ ಗುಪ್ತ ಮತದಾನದಲ್ಲಿದ್ದಾಗ ಹಲವಾರು ಬದಲಾವಣೆ ಆಗಿತ್ತು. ಮತ್ತು ಕೆಲವರು ನ್ಯೂಟ್ರಲ್ ಆಗಿ ಉದ್ಯಮಪತಿಗಳು ನಿಂತು ಗೆದ್ದಿದ್ದು ಉಂಟು, ಸೋತಿದ್ದು ಉಂಟು. ಹೀಗಾಗಿ ಈ ಬಾರಿ ಇನ್ನೊಂದು ರೀತಿಯಲ್ಲಿ ಆಗ್ಬೋದು. ಒಟ್ಟಾರೆ ನಮ್ಮ ಪಕ್ಷದ ಅಭ್ಯರ್ಥಿಯಾದಂಥ ಲಹರ್ ಸಿಂಗ್ ಅವರು ಗೆಲ್ಲುವಂಥ ಸಂಪೂರ್ಣವಾದ ವಿಶ್ವಾಸ ನಮಗಿದೆ.